ರಾಮಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಈ ಕಡೆಯಿಂದ ಹೋದರೆ ಆ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ತುದಿ ಗಂಟ ಹೋಗ್ತಿದ್ದಷ್ಟು ಈ ಥರ 600 ಸ್ಟೆಪ್ಸು, 2 ಕಿಲೋಮೀಟರು, 1.5 ಅವರ್ ಆಗುತ್ತಂತೆ ರೀಚ್ ಆಗೋಕ್ಕೆ. ಏನೋ ಜೋಶಲ್ಲಿ ಹೊಟ್ಟಿದ್ದೀವಿ. ಹೋಗಿ ಬರೋಕ್ಕೆ 1.5 ಅವರ್ ರೀಚ್ ಆಗ. ನಂಗೇನೋ ರೀಚ್ ಅಂತ ಕೇಳಿಸ್ತಪ್ಪ. ಟ್ರೆಕ್ಕಿಂಗ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ಡ್ರೆಸ್ ಹಾಕ್ಸ್ಕೊ ಬಂದ್ಬಿಟ್ಟಿದ್ದಾನೆ ಟ್ರೆಡಿಷ್ನಲ್ ವೇರಲ್ಲಿ ಟ್ರೆಕ್ಕಿಂಗು. ಬಟ್ ಫಾರ್ಚುನೇಟ್ಲಿ ಶೂಸ್ ಹಾಕಿದ್ದೀನಿ. ಒಂದು ಫೋಟೋ ತೆಗಿಲ್ಲ? ಚೆನ್ನಾಗಿದೆ ಒಂಥರ. ಇಷ್ಟು ಸ್ಟೆಪ್ಸ್ ಹತ್ಬೇಕು, ಇಷ್ಟು ಬೆಟ್ಟ. ಇಲ್ಲಿ ಕೆಳಗಡೆ ಅಷ್ಟಿಂದ ಬಂದ್ವಿ. ದಶು, ಆರ್ ಯು ರೆಡಿ? ಸ್ಟೆಪ್ಸ್ ಮಾಡಿದ್ದಾರೆ. ಈಗ ಇಟ್ಕೊಂಡು ನಡೆಯೋದು ಬೆಟರು. ಆಕ್ಚುಲಿ ಅಷ್ಟು ಕಷ್ಟ ಇಲ್ಲ ಅಂತ ಅನ್ಸುತ್ತೆ. ಸಿ, ವಾವ್, ಲೇಕೆಲ್ಲ ಇದೆ ಅಲ್ವಾ? ಚೆನ್ನಾಗಿದೆ. ಐ ಆಮ್ ಲವ್ವಿಂಗ್ ಇಟ್. ಹೇಳು, ಇನ್ನು ಎಷ್ಟು ಟ್ರೆಕ್ ಮಾಡ್ಬೇಕು ಹೇಳು? ಟ್ರೆಡಿಷನಲ್ ವೇಯಲ್ಲಿ ಮಾಡ್ತೀನಿ. ಸ್ವಲ್ಪ ನನ್ನ ತೋರಿಸೋಣ. ಈ ಡ್ರೆಸ್ಸಲ್ಲಿ ಇಲ್ಲಿವರೆಗೆ ಬಂದಿದ್ದೀನಿ. ಇನ್ನೇ ಇಷ್ಟ ಬಂದಿರೋದು ನಡಿ. ಇನ್ನ ಮೇಲೆ ಅಷ್ಟೇ. ಇಲ್ಲಿ ನಂದು ಮೊಬೈಲ್ ಸ್ಟೋರೇಜ್ ಈಸ್ ಬ್ಯಾಕ್. ನಾವಿವಾಗ ರೀಚ್ ಆಗಬೇಕಾಗಿರೋದು ಅಲ್ಲಿ, ಆ ದೊಡ್ಡ ಟೆಂಪಲ್ ಕಾಣ್ತಾ ಇದೆಯಲ್ಲ ಅಲ್ಲಿಗೆ. ಸೊ ಇನ್ನೂ ಎಷ್ಟೊಂದು ಸ್ಟೆಪ್ಸ್ ದಾಟಿ ರೀಚ್ ಆಗ್ತೀವಿ. ಧನುಷ್ಕೋಟಿ, ಅಲ್ಲಿಂದ 2 ಬಂಡೆ ಮಧ್ಯೆ ನೀರಿದೆ. ಹಿಂಗೆ ಹೋದ್ರೆ ಇನ್ ಬಿಟ್ವೀನ್ ಈ ಥರ ಪಾತ್ ಬರುತ್ತೆ. ಸೊ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಟೆಪ್ಸ್ಗಳೇ ತುಂಬ ಅಂತ, ಬಟ್ ಡೂಯಬಲ್ ಅನ್ಸುತ್ತೆ. ಫೈನಲಿ ರೀಚ್ ಆಯಿತು. ಸೊ ಇಲ್ಲಿ ಟೆಂಪಲ್ ಇದೆ, ಟೆಂಪಲ್ಗೆ ಹೋಗ್ತೀವಿ ಇವಾಗ. ಓ ಮೈ ಗಾಡ್, ಮಾಡಲ್ಲ ಅಂದ್ಕೊಂಡಿದ್ದೆ, ಇಷ್ಟು ಟ್ರೆಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ. ಫೈನಲಿ ರೀಚ್ ಆದ್ವಿ. 45 ಮಿನಿಟ್ಸ್ ತೊಗೊಳ್ತಲ್ವಾ? ಆಲ್ಮೋಸ್ಟ್ 45 ಮಿನಿಟ್ಸ್ ತೊಗೊಂಡು ರೀಚ್ ಆಗೋಕ್ಕೆ. ಬಟ್ ಇಟ್ಸ್ ವರ್ತ್ ಅನಿಸ್ತಾ ಇದೆ. ಫುಲ್ಲು ಗಾಳಿ ಬರ್ತಾ ಇದೆ, ಮತ್ತು ಫಾಗಿ ನಮಗೆ ಬಿಸಿಲು ಕೂಡ ಇಲ್ಲ. ಇಟ್ಸ್ ಅರೌಂಡ್ 4:30. ಬಿಸಿಲಿಲ್ಲ, ಕೂಲ್ ವೆದರಲ್ಲಿ ಬಂದ್ವಿ. ಎಲ್ಲರೂ ಬಂದರೆ ಈ ಟ್ರೆಕ್ಕಿಂಗ್ ಮಾತ್ರ ಮಿಸ್ ಮಾಡ್ತಾರೆ. ಹೊರಳು ಗುಂಡು
ನಮ್ಮ ಪತ್ನಿಯವರು ಒರಳು ಗುಂಡು ಒಳಗೆ ಉರುಳು ಸೇವೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಏನೋ ಇಲ್ಲಿ ಸೀತಾಮಾತೆ ಪ್ರೆಗ್ನೆನ್ಸಿ ಟೈಮ್ ಅಂದಾಗ ಹೊಟ್ಟೆ ನೋವು ಬಂದಾಗ ಅವ್ರು ಹೊಟ್ಕೊಂಡಾಗ ಇದೇನೋ ಹಿಂಗೆ ಇಲ್ಲಿ ಏನೋ ಟಿಲ್ಟ್ ಆಗೋಯ್ತಂತೆ ಈ ಬಂಡೆ. ಅದಕ್ಕೆ ಈಗ ಯಾರೇ ಬಂದು ಈ ಥರ ಒಳಗೆ ಹೋಗಿ ಬಂದರೆ ಯಾವುದೇ ಪೇಯ್ನ್ ಆಗಲಿ ಎಲ್ಲ ಪೇಯ್ನ್ಸ್ ಎಲ್ಲ ರಿಲೀವ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಹೋಗಿ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಪೇಯ್ನ್ ಕಡಿಮೆ ಆಗ್ತಿದ್ದಾನೆ. ಅರ್ಧ ಕಾಲ ಮುಗಿಸ್ಬಾರ್ದು, ಪೂರ್ತಿ ಹೋಗಿ ಬರಬೇಕು. ಇನ್ನೊಂದು ಸ್ವಲ್ಪ ಜಾಸ್ತಿ ಪೇಯ್ನ್ ಎಲ್ಲ ಹೋಗಲಿ ಅಂತ ಸೆಕೆಂಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇನಾ? ಹಾಂ ಸಾಕು ಬಾ. ಆಮೇಲೆ ಸಿಗಾಕೊಬಿಟ್ಟು ಇನ್ನೂ ಎಕ್ಸ್ಟ್ರಾ ಪೇಯ್ನ್ ಬಂದ್ಬಿಡುತ್ತೆ. ಆ ಕಡೆಯಿಂದ ಬರೋಕ್ಕಾಗತ್ತಾ? ಹಾಂ ಹ್ಞೂ ಬಂದ್ಬಿಡು ಅದಕ್ಕೆ. ಆಗದಾ? ಹೋಗಿ ಬಾ, ಆ ಕಡೆಯಿಂದ ಬಾ. ಓಕೆ. ವಾ ಆ ಕಡೆ ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ಟ್ರೈನ್ ಬರೋಕ್ಕೆ ಜಾಗ ಇದೆಯೋ ಇಲ್ವೋ, ಸುಮ್ಮನೆ ಏನೋ ಹೋಗ್ಬಿಟ್ಲು. ಓಹೋ ಎಲ್ಲಿ ಬಂದ್ಬಿಟ್ಲು. ಬಂದ್ಬಿಟ್ಟಾ? ಹೋಯ್ತಾ ಪೇನೆಲ್ಲ? ನಾನು ಹೋದ್ರೆ ಅಲ್ಲಿ ಎಕ್ಸ್ಟ್ರಾ ಪೇಯ್ನ್ ಬರುತ್ತೆ, ನಾನು ಹೋಗಿ ಸಿಗಾಕಬಿಟ್ಟು ಅಲ್ಲಿ. ಇದು ಸೀತಾ ಮನೆ. ಅಲ್ಲಿ ಲವಕುಶನ ಈ ಥರ ಸ್ಥಾಪನೆ ಮಾಡಿರ್ತಾರೆ. ಏನು ಮಾಡ್ತಿದ್ದೀವಿ ಅಶು? ಪಾತ್ರೆನಾ? ಅದೆರಡರಲ್ಲಿ ಇದು ನೋಡಿ ಎರಡಿದೆ. ಇದು ಲವಕುಶನಿ ಅಂತ ಆಯ್ತಾ. ಆಮೇಲೆ ಇದೇನು ಪಾತ್ರೆ ಅಂತಪ್ಪ ಇಟ್ಕೊತಾ ಇದ್ದಿಲ್ಲ. ಇದಕ್ಕೆ ನೋಡಿ ಹೊಡೆದ್ರೆ ನಿಮಗೆ ತಾಮ್ರ ಶಬ್ದ ಬರುತ್ತೆ. ಈ ಕಡೆ ಬರುತ್ತೆ, ಇದು ಬರುತ್ತೆ ಮಡಿಕೆ. ಅದೇ ಒಂದ್ ಕಡೆ ತಾಮ್ರ, ಒಂದ್ ಕಡೆ ಮಡಿಕೆ. ಇದು ತಾಮ್ರ ಅನ್ಸುತ್ತೆ, ಇದು ಮಡಿಕೆ. ಆಯ್ತಾ. ಆಮೇಲೆ ಇಲ್ಲೇನೋ ಕೈ ಬೆಳೆದೆಲ್ಲ ಗೊತ್ತಿದೆಯಂತೆ. ಇಲ್ಲಿ ಎಲ್ಲ 3 ಡಾಟ್ಸ್ ಇದೆ, ನೀನು ನೋಡು ಬಂದ ಆಮೇಲೆ. ಆಯ್ತಾ. ಬಟ್ ಇದೇ ಉಲ್ಟಾ ಇದೆ, ಹಿಂಗಿದೆ ಅಂತ ಕ್ವಶನ್ ಅಲ್ವಾ? ಯೂಶಲಿ ಕೆಳಗಿರ್ಬೇಕು. ಹಿಂಗ್ ಮಗುನ್ ಮನಸ್ಸಲ್ಲಿ ಬಿದ್ದೋಗಲ್ವಾ? ಇಲ್ಲಿ ಸಾಮಾನು ಇಟ್ಟರೆ ಬಿದ್ದೋಗಲ್ವಾ? ಬಟ್ ಇದು ಕೆಳಗೆ ಇರ್ತದೆ ಹಿಂಗೆ. ಬಟ್ ಮುಂದೆ ಎಲ್ಲ ಬಂದವರು ಭಕ್ತಾದಿಗಳೆಲ್ಲ ತುಳಿತಾರೆ, ನೋಡ್ತಿಗೆ ಎಲ್ಲ ನಡೆಯುತ್ತಾರೆ ಅದ್ರಲ್ಲಿ ಅಂತ ಅಂದ್ಬಿಟ್ಟು ಆಂಜನೇಯನ ಸೀತೆ ಕರೆಸಿ ಉಲ್ಟಾ ಮಾಡಿಸ್ಬಿಟ್ಟಿದಂತೆ. ಸಮಾಗಲ್ಲಿ ಜಾಗಲ್ಲ, ಯಾರು ತುಳಿಯಲ್ಲ ಇಲ್ಲಿ ಅಂತ ಇದನ್ನ ಇಲ್ಲಿ ಹೇಳೋದು. ಅದು ಎಷ್ಟು ನಿಜನೇ ಎಷ್ಟು ನಮಗೂ ಗೊತ್ತಿಲ್ಲ. But it's a belief.